ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಬಂದ್ಬಿಟ್ಟಿದ್ರು, ಅವ್ರು ತಪ್ಪಾಗಿದೆ, ಇವ್ರು ತಪ್ಪಾಗಿದೆ, ಹಾಗೆ ಹೀಗೆ ಅಂತ. ನಾನು ಅವ್ರಿಗೊಂದು ಕಿವಿ ಮಾತು ಹೇಳಿದ್ದೆ, ನೀವು ಅದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ ನಾನು ಈ ಸಭೆಯಿಂದ ಹೊರಗೆ ಹೋಗ್ತೀನಿ. ನಮ್ಮ ಬಟ್ಟೆನ ನಮ್ಮ ಮನೆ ಮುಂಭಾಗ ನಾವು ಒಗೆಯೋದಿಲ್ಲ, ನಮ್ಮ ಹಿಂಭಾಗದಲ್ಲಿ ಒಗಿದ್ದೇವೆ. ನಮ್ದೇನೇ ಸಮಸ್ಯೆಗಳಿದ್ರು ವಿ ಹ್ಯಾವ್ ಟು ಡಿಬೇಟ್ ವಿತಿನ್ ಅವರ್ ಫ್ಯಾಮಿಲಿ, ಅಲ್ಲಿಗೆ ಕ್ಲೋಸ್ ಮಾಡಬೇಕು. ಆದ್ರೆ ಒಂದು ಸಂತೋಷ ನಮ್ಗೇನಿದೆ ಅಂದ್ರೆ, ಸೋಲ್ನಲ್ಲೂ ಒಂದು ಗೆಲುವನ್ನ ಕಾಂಗ್ರೆಸ್ ಪಕ್ಷ ನಮ್ಮ ಇಡೀ ದೇಶಕ್ಕೆ ಕೊಟ್ಟಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು, ರಾಹುಲ್ ಗಾಂಧಿ ಅವರು, ಇಡೀ ರಾಷ್ಟ್ರದ ಒಂದು ಕಾಂಗ್ರೆಸ್ಸಿನ ಏನು ಇವತ್ತಿನ ಒಂದು ಸಾಮಾಜಿಕ ಸ್ಥಿತ್ಯಂತರ ಇದೆ, ಈ ಬದಲಾವಣೆಗೆ ಒಂದು ದಿಕ್ಸೂಚಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಇನ್ನೊಂದು 20 ಸೀಟ್ ಬಂದಿದ್ರೆ ಮೋದಿದು, ಈ ಮೋದಿಗೆ ಸಿಕ್ಕಿರೋ ಕುರ್ಚಿ ಮಾತ್ರ, ಕಾಲ್ ಬೇರೆಯವ್ರ ಹತ್ರ ಇದೆ, ಕಾಲ್ಗಳು ಬೇರೆಯವ್ರ ಹತ್ರ ಇದೆ, ಖಂಡಿತ ಅದು ಮುರಿದು ಹೋಗ್ಬಿಡೋದು. ಆದ್ರೆ ನಾವು ಧೃತಿಗೆಡಬಾರ್ದು. ಆಕ್ಚುಲಿ ಇವತ್ತು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಈ ದೇಶದಲ್ಲಿ ಬಿಜೆಪಿಯನ್ನ ವಿರೋಧ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಒಂದು ಸೈದ್ಧಾಂತಿಕ ನಿಲುವನ್ನು ತೆಗೆದುಕೊಂಡಿದೆ. ನಾನು ದೀರ್ಘ ಆಗುತ್ತಾ, ಸಾರಿ, ಒಂದು ಸ್ಪಷ್ಟಪಡಿಸ್ಬಿಡ್ತಾನೆ, ಬಿಜೆಪಿ ಈ ದೇಶದಲ್ಲಿ ಎಲ್ಲಿವರೆಗಿರುತ್ತೆ ಆ ಸಿದ್ಧಾಂತ, ಬಿಜೆಪಿ ಅಂದ್ರೆ ನಾನು ಬಿಜೆಪಿ ಪಕ್ಷ ಅಂತ ಹೇಳಲ್ಲ, ಅದ್ರ ಸಿದ್ಧಾಂತ ಎಲ್ಲಿವರೆಗಿರುತ್ತೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲಿ ರಾಘವೇಂದ್ರ ಅವರಿಗೆ, ಜ್ಞಾನೇಂದ್ರ ಅವರಿಗೆ, ಇಲ್ಲಿ ಶಿವಮೊಗ್ಗ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರಿಗೆ, ನೀವು ಅದನ್ನ ಖಂಡಿಸ್ತಕ್ಕಂತಿದ್ದೀರಾ. ಮೋದಿ ಅವರು ಕಾನ್ಸ್ಟಿಟ್ಯೂಷನ್ ನಮಸ್ಕಾರ ಮಾಡಿದ್ರು, ನನಗೆ ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ಆದ್ರೆ ಅವರು ಕಾನ್ಸ್ಟಿಟ್ಯೂಷನ್ ಪರ ಇಲ್ಲ, ಅದು ಬಹಿರಂಗವಾಗಿ ಮಾಡಿರ್ತಕ್ಕಂಥ ಒಂದು ನಾಟಕ. ಚಿಂತನ ಗಂಗಾದಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನ ಬದಲಾವಣೆ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ, ಅವ್ರು ಅದನ್ನ ವಿರೋಧ ಮಾಡ್ತಾರ ಅಂತ ಹೇಳ್ಬೇಕು, ಅದನ್ನು ಬಹಿರಂಗ ಪಡಿಸ್ಬೇಕು. ಚಿಂತನ ಗಂಗಾದಲ್ಲಿ ಅವರು RSS ಪುಸ್ತಕ ಹೇಳುತ್ತಲ್ಲ, ಅದನ್ನ ಪುನರ್ ಪರಿಶೀಲನೆ ಮಾಡ್ತೀವಿ, ಹೊಸದಾಗಿ ಬರೀತೀವಿ ಅಂತ ಅದನ್ನು ವಿರೋಧ ಮಾಡ್ತಾರ. ಈಗ ನಾವು ಎಷ್ಟು ರಾಜ್ಯಗಳಿದಾವೆ, ಆ ಎಲ್ಲ ರಾಜ್ಯಗಳನ್ನ ತೆಗೆದು ಹಾಕಬೇಕು ಅಂತಕ್ಕಂಥದ್ದು ಚಿಂತನ ಗಂಗಾದಲ್ಲಿ ಇದೆ, RSS ಪುಸ್ತಕದಲ್ಲಿ ಇದೆ. ಅದಕ್ಕೆ ಅವ್ರು ವಿರೋಧ ಮಾಡ್ತಾರ. ಅವರು ಬಯಸಿರ್ತಕ್ಕಂಥದ್ದು ಹಿಂದಿಯನ್ನ ಸಂಪರ್ಕ ಭಾಷೆ ಮಾಡಬೇಕು, ಸ್ಯಾನ್ಸ್ಕ್ರಿಟ್ ಅನ್ನ ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಬೇಕು ಅನ್ನೋದು. ಅದನ್ನ ಬಹಿರಂಗವಾಗಿ ಹೇಳಿ ಅವರು. 400 ಗೆಲ್ತೇವೆ ಅಂತ ಹೇಳಿದಂತ ಬಿಜೆಪಿ ಬಹುಮತವನ್ನು ಕೂಡ ಪಡೆಯಲಿಲ್ಲ. 272 ಕನಿಷ್ಠ ಬಹುಮತವನ್ನ ಪಡೆಯೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ವಿಫಲ ಆಗಿದೆ. ಯಾವ ಧರ್ಮದ ಆಧಾರದ ಮೇಲೆ ರಾಮನ ಹೆಸರಿನಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ಬಯಸಿದ್ರು, ಆ ಕಾರಣಕ್ಕೋಸ್ಕರ ಇನ್ನು ಪೂರ್ತಿಯಾಗಿರ್ತಕ್ಕಂಥ ಅಪೂರ್ಣವಾದಂತಹ ರಾಮ ಮಂದಿರವನ್ನು ಉದ್ಘಾಟನೆ ಕೂಡ ಮಾಡಿದ್ರು. ಧಾರ್ಮಿಕ ಲಾಭದ ಹಿನ್ನೆಲೆಯಲ್ಲಿ ಗೆಲ್ಲಬೇಕು, ಅಧಿಕಾರವನ್ನು ಹಿಡಿಬೇಕು ಅಂತ ಬಯಸಿದಂತವರಿಗೆ ಬಹುಶಃ ರಾಮನೇ ಪಾಠ ಕಲಿಸ್ಬಿಟ್ಟಿದ್ದಾರೆ. ನೀವು ಅರೆಬರೆಯಾದಂತಹ ದೇವಸ್ಥಾನ ನೀವು ನನ್ನ ಓಪನ್ ಮಾಡಿದ್ರಿ, ಅದಕ್ಕೆ ನಿಮ್ಗೆ ಅರೆಬರೆಯಾದಂತ ಬಹುಮತವನ್ನ ಕೊಡ್ತೇನೆ, ನಿಮ್ಗೆ ಪೂರ್ತಿ ಬಹುಮತ ಕೊಡೋದಿಲ್ಲ. ಅಯೋಧ್ಯೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಭಾರತೀಯ ಜನತಾ ಪಕ್ಷ ಅಯೋಧ್ಯೆಯಲ್ಲಿ ಸ್ವತಃ ಯಾವ ರಾಮನನ್ನ ಅಯೋಧ್ಯೆ ಕೇಂದ್ರವಾಗಿ ಇಟ್ಕೊಂಡು ದೇಶ ತುಂಬ ಹರಡಿಸಿದ್ರು, ಅಲ್ಲಿ ಸೋಲಾಗಿದೆ. ಇಡೀ ದೇಶದೊಳಗೆ ಬಿಜೆಪಿಯ ವಿರುದ್ಧವಾದಂತಹ ಭಾವನೆಗಳು ವ್ಯಕ್ತ ಆಗಿದ್ದಾವೆ. ಅಂದ್ರೆ ಧಾರ್ಮಿಕ ನೆಲೆಗಟ್ಟಿನೊಳಗೆ ಒಂದು ಹಂತದವರೆಗೆ ಜನ ಸ್ಪಂದಿಸ್ತಾರೆ, ಅದಾದ ನಂತರ ಎಲ್ಲರೂ ಸಾಮರಸ್ಯದ ಸಮಾನತೆಯ ಬದುಕನ್ನ ಬಯಸ್ತಾರೆ ಅಂತಕ್ಕಂಥ ತೀರ್ಪನ್ನ ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಬಹಳ ದಿನ ಇರು ನಾವೀಗ ಈ ಚುನಾವಣೆಯಲ್ಲಿ ಸೋತಿದ್ದೇವೆ ಅಂತವ್ರು ಯಾರು ವಿಶ್ರಾಂತಿ ತೆಗೆದುಕೊಳ್ಳೋದು ಬೇಡ. ಬಹುಶಃ ನಮ್ಮ ಮಂತ್ರಿಗಳು ಕೂಡ ಅದನ್ನೇ ಇನ್ನು ಹೆಚ್ಚು ಆಡಬೇಕು ಅಂತ ನನಗನ್ನಿಸ್ತದೆ. ಇದು ಚುನಾವಣೆ ಇನ್ನು 5 ವರ್ಷದ ನಂತರ ಬರುವುದಿಲ್ಲ, ಪಾರ್ಲಿಮೆಂಟ್ ಬಹಳ ಬೇಗ ಬರುತ್ತೆ. 1-2 ವರ್ಷಗಳಲ್ಲಿ ಮತ್ತೊಂದು ಲೋಕಸಭಾ ಚುನಾವಣೆ ಬರುತ್ತೆ. ಯಾವುದೇ ಸಂಶಯ ಬೇಡ. ಇವತ್ತು ನಾವು ಯಾವ ಹೋರಾಟದ ಹೆಜ್ಜೆಗಳನ್ನ ಇಟ್ಕೊಂಡಿದ್ದೇವೋ ಅದನ್ನ ಭದ್ರವಾಗಿ ನೆಲಕ್ಕೆ ಊರಿ ಬಡಿದಾಡಬೇಕು, ಗಾಳಿಯಲ್ಲಿ ನಾವು ಬಡಿದಾಡಕ್ಕಾಗಲ್ಲ.
ನಾವು ನಿಜವಾದ ಯೋಧರಾದ್ರೆ ನಮ್ಮ ಕಾಲುಗಳನ್ನ ನೆಲಕ್ಕೆ ಊರಿ ಕಣ್ಮುಂದೆ ಗುರಿ ಇಟ್ಕೊಂಡು ಹೋರಾಟವನ್ನ ಮಾಡಬೇಕು. ನಿತೀಶ್ ಕುಮಾರ್ ಅಂತವರು, ಚಂದ್ರಬಾಬು ನಾಯ್ಡು ಅಂತವರ ಹೆಗಲ ಮೇಲೆ ಇವತ್ತು ಬಿಜೆಪಿಯ ಸರ್ಕಾರ ಕೂತಿದೆ. ಬಿಜೆಪಿಯ ನಿಲುವುಗಳು, ಅದರ ಪ್ರಣಾಳಿಕೆಗಳು ಸಿಎಎ ತರಕ್ಕೆ ಅವರು ಒಪ್ಪೋದಿಲ್ಲ, ಕಾಮನ್ ಸಿವಿಲ್ ಕೋಡ್ ತರಕ್ಕೆ ಅವರು ಒಪ್ಪೋದಿಲ್ಲ, ದೇಶದೊಳಗೆ ಒಂದು ದೇಶ ಒಂದು ಚುನಾವಣೆ ತರಕ್ಕೆ ಒಪ್ಪೋದಿಲ್ಲ. ಹಲವಾರು ಸೈದ್ಧಾಂತಿಕವಾದಂತಹ ವಿರೋಧ ಭಾಷೆಗಳ ಮಧ್ಯೆ ಸರ್ಕಾರ ರಚನೆಯಾಗಿದೆ. ಹಾಗಾಗಿ ಯಾವುದರ ಒಂದು ಹಂತದಲ್ಲಿ ಸೈದ್ಧಾಂತಿಕ ಸಂಘರ್ಷ ಅವರವರ ಮಧ್ಯೆ ಆಗತ್ತೆ. ಸರ್ಕಾರ ಕುಸಿದು ಬೀಳುವುದರಲ್ಲಿ ಯಾವುದೇ ಅನುಮಾನ ಬೇಡ. ಮತ್ತೊಂದು ಲೋಕಸಭಾ ಚುನಾವಣೆಗೆ ನಾವು ಎದುರಾಗಬೇಕಾಗತ್ತೆ. ಅದನ್ನು ಎದುರಿಸುವಂತ ತಯಾರಿ ನಾವು ಯೋಚನೆ ಮಾಡ್ಕೊಳ್ಬೇಕು. ಇವತ್ತು ಸೋತಿದ್ದೇವೆ ಅಂತಲ್ಲ, ಸೋಲಿನ ಮನೋಭಾವದಿಂದ ಹೊರಗಡೆ ಬರಬೇಕು. ನಮಗೋಸ್ಕರ 5 ಲಕ್ಷ ಮತಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಭರವಸೆಯನ್ನು, ಮತದಾರ ಕೊಟ್ಟಂತಹ ಮತದ ಮೌಲ್ಯವನ್ನ ತೀರಿಸುವಂತ ರೀತಿಯಲ್ಲಿ 5 ಲಕ್ಷ ಜನರ ಮನಸ್ಸಿಗೆ ಸಂತೋಷ ತರುವ ರೀತಿಯಲ್ಲಿ ನಾವು ನಿತ್ಯ ಚಟುವಟಿಕೆಯನ್ನ ಮಾಡೋಣ. ಎಲ್ಲ ಚುನಾವಣೆ ಗೆಲ್ಲುವಂತ ಪ್ರಯತ್ನವನ್ನು ಮಾಡೋಣ. ನನ್ನ ಚುನಾವಣೆಯಲ್ಲಿ ಕೂಡ ತಾವೆಲ್ಲರೂ ಕೂಡ ತಮ್ಮ ಶಕ್ತಿ ಮೀರಿ ಕೆಲಸವನ್ನ ಮಾಡಿದ್ದೀರಿ. ಏನೇನು ಕೆಲಸವನ್ನ ಮಾಡಬೇಕು, ಹೇಗೆ ಮಾಡಬೇಕು, ಅವರವರ ಶಕ್ತಿ ಸಾಮರ್ಥ್ಯ ತಕ್ಕಂತೆ ಅವರವರ ಕೆಲಸವನ್ನು ಮಾಡಿದ್ದಾರೆ. ಈ ಸೋಲಿಗೆ ಯಾರು ಕಾರ್ಯಕರ್ತರು ಹೊಣೆ ಅಲ್ಲ. ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ. ಎಲ್ಲೋ ಅವಿದ್ಯಾವಂತ ಮತದಾರರನ್ನ ಒಲಿಸಿಕೊಳ್ಳುವುದರಲ್ಲಿ ನಾನು ವಿಫಲನಾಗಿದ್ದೆ. ನನ್ನ ಹೋರಾಟದ ಸಂಗತಿಗಳು ಅಷ್ಟೊಂದು ಮನವರಿಕೆ ಆಗಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಎಲ್ಲರ ಪ್ರಯತ್ನದ ಮಧ್ಯೆ ಪಕ್ಷ ಸಂಪೂರ್ಣ ಸಹಕಾರವನ್ನು ಕೊಡು. ಅದು ಸೋಲಾಗಿದ್ರೆ ಅದು ಅಭ್ಯರ್ಥಿಯಾದ ನನ್ನ ಸೋಲೆ ಹೊರತು ನಾಯಕರದ್ದು ಅಲ್ಲ, ಕಾರ್ಯಕರ್ತರದ್ದು ಅಲ್ಲ, ಪಕ್ಷದ್ದು ಅಲ್ಲ. ಕೆಲವೊಮ್ಮೆ ಈ ಪ್ರಜಾತಂತ್ರದೊಳಗೆ ಪಕ್ಷಗಳ ಸೋಲಾಗುತ್ತೆ, ಇನ್ನೊಮ್ಮೆ ಅಭ್ಯರ್ಥಿಯ ಸೋಲಾಗುತ್ತೆ, ಕೆಲವು ಮತದಾರರ ಸೋಲು ಕೂಡ ಆಗುತ್ತೆ. ಅವರ ಆಯ್ಕೆಯಲ್ಲಿ ತಪ್ಪು ಆಗ್ಬಿಡ್ಬೋದು. ಹಾಗಾಗಿ ಈ ಸಂದರ್ಭದೊಳಗೆ ಮತದಾರರನ್ನು ದೂಷಿಸಿ ನನಗೆ ಸೋಲು ಬಂದಿರೋದನ್ನ ಅತ್ಯಂತ ಸಮಾಧಾನದಿಂದ ಸ್ವೀಕಾರವನ್ನು ಮಾಡಿದ್ದೇನೆ. ಈ ಸೋಲೆ ನನ್ನ ಸವಾಲು. ರಾಜಕುಮಾರ್ ಅವರು ಸೋತಿದ್ದಾರೆ, ನುಂಗ್ಕೊಳ್ತೀವಿ, ಏನ್ ತೊಂದರೆ ಏನಿಲ್ಲ. ಆದ್ರೆ ನಿಮ್ ಜೊತೆಗಿರ್ತಕ್ಕಂಥ ಆ ವಾಗ್ವಾದವನ್ನ ಏನ್ ಕೊಟ್ಟಿದ್ಲು ಅದನ್ನ ಮಾಡ್ತಾರೆ. ಸ್ವಲ್ಪ ಬಿಜೆಪಿಯವ್ರಿಗೂ ಕೂಡ ಈ ಮನೆ ಒಡೆದ ಅಭ್ಯಾಸ ಅವರಿಗೆ ಮುಂಚೆ ಕೂಡ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ. ಅದು ಚುನಾವಣೆ ಒಂದು 10 ದಿವಸ ಇರ್ಬೇಕಾದ್ರೆ ಯಾರನ್ನ ಯಾವ ರೀತಿ ಉಪಯೋಗ ಮಾಡ್ಕೊಂಡ್ರು. ಯಾಕಂದ್ರೆ ಈಗ ನಾನು ಏನಾದ್ರು ಒಂದು ಚರ್ಚೆ ಮಾಡಿದ ತಕ್ಷಣ ಹಾಕ್ಬಿಡ್ತಾರೆ ಮಾಧ್ಯಮದವರು. ಆದ್ರೆ ಒಂದು ತಿಳ್ಕೊಳ್ಳಿ, ಈ ಚುನಾವಣೆಯಲ್ಲಿ 2 ಕಡೆಗೆ ನಾವು ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿದ್ವಾ ಅಂತಕ್ಕಂಥದ್ದು. ಇದು ರಾಜ್ಯ ಮಟ್ಟದಲ್ಲಿ ನಾನು ಹೇಳ್ತಾ ಇರೋದು, ಶಿವಮೊಗ್ಗನೂ ಸೇರಿ. ಏನಾಯ್ತು, ಬಿಜೆಪಿಯವರು ನಾರ್ತ್ ಇಂಡಿಯಾ ಸೋಲ್ತೀವಿ ಅಂತ ಹೇಳಿ ಅವ್ರಿಗೆ ವಿಶ್ವಾಸ ಆಯ್ತು. ಅವ್ರಿಗೆ ನಂಬಿಕೆ ಇರಲಿಲ್ಲ ನಾವು ಗೆಲ್ತೀವಿ ಅಂತ. ನೋಡಿ ಇವತ್ತು ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಯಾವ ರೀತಿ ಅವರು ಚುನಾವಣೆ ಈ ಪ್ರೊಪಗಂಡ ಅಂತ ಹೇಳಿ ಮಾಡ್ತಾರೆ. ಬಿಜೆಪಿ ಅವರು ಪ್ರೊಪಗಂಡ ಮಾಡೋದ್ರಲ್ಲಿ ನಿಸರ್ಗರವರು ಅಂದ್ರೆ ಕೆಟ್ಟ ಬುದ್ಧಿಯಲ್ಲಿ, ಒಳ್ಳೆ ಬುದ್ಧಿಯಲ್ಲಿ ಏನ್ ಮಾಡಲ್ಲ ತಗೊಳ್ರಿ ಅವರು. ಹೋದ ಸತಿ ಪುಲ್ವಾಮಾ ಬಾಂಬ್ ಹಾಕಿದ್ರು, ಅದನ್ನ ಏನೋ ಒಂದು ಪ್ರಚಾರ ತಗೊಂಡ್ರು. ಅದಕ್ಕಿಂತ ಮುಂಚೆ ಹಿಂದುತ್ವ ಅಂದ್ರು. ಈ ಸತಿನೂ ರಾಮಂದು ಅಯೋಧ್ಯೆಯಲ್ಲಿ ಮಾಡಿದ್ದು ರೀಸನ್ನೇ ಅದು, ರಾಮನ ಹೆಸರು ನಾವು ಗೆದ್ದು ಬಿಡ್ತೀವಿ ಅಂತ. ಆ ರಾಮನ ಜನ್ಮಭೂಮಿಯಲ್ಲಿ ಬಿಜೆಪಿ ಅವರು ಸೋತಿದ್ದಾರೆ ಅಂದ್ರೆ ಇವತ್ತು ಬಿಜೆಪಿಯವರು ಈ ದೇಶ ಆಳೋದಕ್ಕೆ ಲಾಯಕ್ಕೆ ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನ ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ರಾಮನ ಹೆಸರಲ್ಲಿ ಇವತ್ತು ಅಧಿಕಾರವನ್ನು ತಗೊಂಡಿದ್ದಾರೆ. ನಾವು ಯಾವುದೇ ಜಾತಿ ಧರ್ಮ ದೇವರ ಹೆಸರಲ್ಲಿ ತಗೊಂಡಿಲ್ಲ. ಈ ದೇಶದ ಪ್ರಜೆಗಳ ಆಶೀರ್ವಾದದಿಂದ ನಾವು ತಗೊಳ್ತೀವಿ. ಯಾವತ್ತೂ ಕೂಡ ಸಂವಿಧಾನದಲ್ಲಿ ನಾವು ದೇವರ ಮೇಲೆ ಪ್ರಮಾಣ ಮಾಡಬೇಕಾದ್ರೆ ದೇವರ ಮೇಲೆ ಅಂತ ಹೇಳಿ ನಾವು ಯಾವತ್ತೂ ಕೂಡ ಕೇಳೋದಿಲ್ಲ. ದೇವರು ಅಂದ್ರೆ ನಮಗೆ ಯಾರು? ನೀವೇ, ಮತದಾರರೇ ದೇವರು. ಪ್ರಜೆಗಳು ಒಂದು ತೀರ್ಮಾನ ಕೊಟ್ಟ ಮೇಲೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಸೊ ಚುನಾವಣೆ ಪೂರ್ವಕವಾಗಿ ನರೇಂದ್ರ ಮೋದಿ ಅವರು ಇಲ್ಲಿ ಬಂದ್ರು, 400 ಬಾರ್ ಅಂದ್ಬಿಟ್ಟು ಮಾಧ್ಯಮದವರು ಹಾಕಿ ಹೊಡೆದ್ರು. ಫಸ್ಟ್ ಸೆಕೆಂಡ್ ಥರ್ಡ್ ಫೇಸ್ ನೀವು ನೋಡಿ ಸೂಕ್ಷ್ಮವಾಗಿ. ಕೇರಳದಲ್ಲಿ ಒಂದೋ ಏನೋ ಗೆದ್ರು, ತಮಿಳುನಾಡಲ್ಲಿ ಏನೂ ಇರ್ಲಿಲ್ಲ, ಸ್ವಲ್ಪ ಒಂದು 2% ಏನೋ ಜಾಸ್ತಿ ಮಾಡ್ಕೊಂಡಿದ್ದಾರೆ ಬಿಜೆಪಿಯವರು. ಕರ್ನಾಟಕದಲ್ಲಿ ನಾವು ಸೋದ್ರು ಕೂಡ ನಾವು ಮತವನ್ನು ತಗೊಂಡಿರ್ತಕ್ಕಂಥ ಕೆಲವು ಪ್ರಮಾಣ ಒಂದು 10 ಚೆನ್ನಾಗಿದೆ. 5,35,000 ಮತವನ್ನ ಗೀತಕ್ಕ ಅವರಿಗೆ ಕೊಡಿಸಿ ನೀವು ಗೆಲ್ಸಿದ್ದೀರಿ ಅಂತಕ್ಕಂಥದ್ದು ಮನೋಭಾವನೆಯನ್ನ ನಾನು ಇಟ್ಕೊಳ್ತೀನಿ.
ಆದ್ರೆ ಸೋಲಿನ ಹೊಣೆಯನ್ನ ಅನಿವಾರ್ಯವಾಗಿ ಅರ್ಥಪೂರ್ಣವಾಗಿ ನಾನೇ ತಗೊಳ್ಬೇಕಾಗುತ್ತೆ. ಯಾಕೆಂದ್ರೆ ನನ್ನನ್ನ ನಂಬಿದ್ರಿ ನೀವೆಲ್ಲರೂ ಕೂಡ. ಮನೆಗೂ ಕೂಡ ಮಧು ಬಂಗಾರಪ್ಪ ವಾರ್ ರೂಮಿಂದ ಏನ್ ಮಾಹಿತಿ ಕೊಟ್ಟ, ಇಲ್ಲ ಗೀತಕ್ಕ ಅವ್ರನ್ನಂತೂ ಮನೆ ಮಗಳ ತರ ನೀವು ನೋಡ್ಕೊಂಡಿದ್ದೀರ, ಅದನ್ನ ಯಾವತ್ತೂ ಕೂಡ ನಾವು ಮರೆಯೋದಕ್ಕಾಗೋದಿಲ್ಲ. ಅದನ್ನ ಮಾತ್ರ ನಾನು ಹೇಳ್ತೀನಿ. ಅದ್ರ ಹೃದಯದ ಗೆದ್ದಿದೀವಿ ಅಂತಕ್ಕಂಥ ತೃಪ್ತಿ ಇದೆ. ಚುನಾವಣೆಗೆ ಮಾತ್ರ ಸೀಮಿತವಾಗಿ ಸೋತಿರ್ತೇವೆ ಹೊತ್ತು ಜನರ ಪ್ರೀತಿ ವಿಶ್ವಾಸವನ್ನ ಗೆಲ್ಲದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು, ಶಿವರಾಜ್ಕುಮಾರ್ ಅವರು ಗೆದ್ದಿದ್ದಾರೆ. ತುಂಬಾ ಜನರು ಹಗುರವಾಗಿ ಮಾತಾಡಿದ್ದಾರೆ. ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಸಮಯ ಬರ್ತದೆ. ಅದು ನಿಮ್ಮ ಕೈಯಲ್ಲೇ ಕೊಡಿಸ್ತೀವಿ, ಅದನ್ನ ಕೊಡ್ಬೇಕಾಗ್ತದೆ. ಅದೇ ಯಾಕಂದ್ರೆ ಹಿಂಗೆ ಬಿಡೋದಕ್ಕಾಗಲ್ಲ. ಸಮಾಜದಲ್ಲಿ ಇಂಥ ಕೆಟ್ಟ ಹುಡುಗಳನ್ನ ಬಿಜೆಪಿಯವರು ಉಪಯೋಗ ಮಾಡಿಕೊಂಡು ನ್ಯಾಯ ವ್ಯವಸ್ಥೆ ಅಲ್ಲ. ಅದಕ್ಕೆ ನಾನು ಏನೇ ಈ ವೇದಿಕೆ ಮೂಲಕ ಮಾತಾಡಿದ್ರಿಂದ ನಾನು ಸೂಕ್ಷ್ಮತೆ ಕಾಪಾಡ್ಬೇಕಾಗ್ತದೆ. ಯಾಕಂದ್ರೆ ಮಾಧ್ಯಮದವರು ಹಂಗೆ ಆಗ್ಬಿಟ್ಟಿದ್ದಾರೆ. ನಾವು ಯಾಕೆ ಮತ ಹೋಗಿ ಕೇಳಿದ್ವಿ, ಗ್ಯಾರಂಟಿ ವರ್ಕೌಟ್ ಅಲ್ಲ, ಅದ್ರ ಬಗ್ಗೆ ಬಿಟ್ಟು ಬಿಡ್ತಾರೆ, ಮನೆಯದು ಹತ್ತಿಸ್ಬಿಡ್ತಾರೆ. ಸಮಾಜದಲ್ಲಿ ಏನಾಗ್ತದೆ, ಇದು ಸ್ವಾಭಾವಿಕವಾಗಿ ದೊಡ್ಡ ದೊಡ್ಡ ಮಂಥನ ಅಂತಕ್ಕಂಥದ್ದು ಬರ್ತದೆ. ಇದು ಬಹಳ ಮುಖ್ಯ ನಮ್ಮ ಮಾಧ್ಯಮದವರಿಗೆ. ನಮ್ಮ ಮಧು ಬಂಗಾರಪ್ಪ ವಯಸ್ಸು ಅದು ಬಹಳ ಮುಖ್ಯ. ನಿಮಗೆ ಇದು ದೇಶ ಹೊಟ್ಟೆ ತುಂಬತದ. ಮಧು ಬಂಗಾರಪ್ಪ ಒಳ್ಳೆ ತೀರ್ಮಾನ ತಗೊಂಡ, ನಮ್ಮ ಮಕ್ಕಳಿಗೆ ಕಾಪಿ ಹೊಡಿಬಾರ್ದು ಅಂತ ಹೇಳಿ ಅದನ್ನ ಬಿಟ್ಟರು. 20% ಮಾರ್ಕ್ಸ್ ಕೊಟ್ರು ಅಂತ ಹೇಳಿ. ಯಾಕೆ ಕಾಪಿ ಮಾಡಿಸಿ ನಿಮ್ಮನ್ನು ಪಾಸ್ ಮಾಡಿಸ್ಬೇಕಾಯ್ತ ಮಕ್ಕಳಿಗೆ. ಕಾಂಗ್ರೆಸ್ ಪಕ್ಷ ಏನೇ ತೀರ್ಮಾನ ತಗೊಂಡ್ರು ಕೂಡ ಈ ದೇಶದ ಹಿತದೃಷ್ಟಿಯಿಂದ ಎಲ್ಲಾ ಸಮಾಜದ ಏನು ಸಂವಿಧಾನದಲ್ಲಿ ಬರೆದಿದ್ದಾರೆ ಅದನ್ನ ಮಾತ್ರ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಬಂಗಾರಪ್ಪ ಮಕ್ಕಳಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಹೊರತು ಯಾವುದೇ ತರದ ಸ್ವಾರ್ಥ ರಾಜಕಾರಣವನ್ನ ನಮ್ಮ ಅಪ್ಪ ಆಗ್ಲಿ, ಕಾಂಗ್ರೆಸ್ ಪಕ್ಷ ಆಗ್ಲಿ, ಗೀತಪ್ಪ ಅವರಾಗ್ಲಿ, ಶಿವರಾಜ್ಕುಮಾರ್ ಅವರಾಗ್ಲಿ ಮಾಡಿದ್ರು. ಪ್ರಸನ್ನ ಅವರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು. ಯಾಕೆಂದ್ರೆ ಬಹಿರಂಗವಾಗಿ ಈಗ ಯಾರೋ ಹಿರಿಯರು ಏನೋ ಅವ್ರು ಮಾತಾಡಿದ್ರು, ಮಾಧ್ಯಮದವ್ರು ಅರ್ಥ ಹಾಕಿರ್ತಾರೆ ಗೊಂದಲ ಅಂತ ಹೇಳಿ. ಒಬ್ಬನು ಮಾತ್ರ ಒಬ್ಬ ಸ್ಯಾಡಿಸ್ಟ್ ಇದ್ದಾನೆ ಈ ದೇಶದ, ಈ ರಾಜ್ಯದಲ್ಲಿ. ನೀವು ಅವ್ರು ರಿಪೇರಿ ಮಾಡೋದಕ್ಕಾಗುತ್ತದೆ. ಯಾಕಂದ್ರೆ ನಮ್ಮ ಅಪ್ಪನ ಕೈಯಲ್ಲೇ ನಮ್ಮ ಅಮ್ಮನ ಕೈಯಲ್ಲೇ ರಿಪೇರಿ ಮಾಡೋಕ್ಕಾಗಲ್ಲ. ಸಮಾಜದಲ್ಲಿ ಅವ್ರು ರಿಪೇರಿ ಆಗೋದಿಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಬ್ರೇಕಿಂಗ್ ನ್ಯೂಸ್ ಹೋಗುತ್ತದೆ. ಆದ್ರೆ ಮಾಧ್ಯಮದವ್ರಿಗೆ ಹೇಳ್ತೀನಿ, ಅದೆಲ್ಲ ಇಂಪಾರ್ಟೆಂಟ್. ಗೀತಕ್ಕ 5,35,000 ಲೀಡಲ್ಲಿ ಮುಂದಿನ ದಿನಗಳಲ್ಲಿ ಗೆಲ್ಲಿಸ್ತಕ್ಕಂಥ ಶ್ರಮವನ್ನ ನಮ್ಮ ಪಕ್ಷದ ಯಾವುದೇ ಅಭ್ಯರ್ಥಿ ಆಗ್ಲಿ ಆ ತರ ಮತದಾರರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. 5,30,30,000 ಓಟು ಕಡಿಮೆ ಅಲ್ಲ. ಅಷ್ಟೊಂದು ಜನರ ಪ್ರೀತಿ ವಿಶ್ವಾಸನ ನಮ್ಮ ಪಕ್ಷ, ನಾವು ಎಲ್ಲರ ಜೊತೆಗೆ ಸೇರ್ಕೊಂಡು ಅದನ್ನೆಲ್ಲ ಮಾಡಿದ್ದು ನೀವುಗಳು. ಒಂದೊಂದು ಮನೆಗೂ ಬಿಸಿಲಲ್ಲಿ ಹೋಗ್ಬೇಕು. ನಾವೇನೋ ಸಭೆಗಳು ಮಾಡ್ತಾ ಇದ್ವಿ, ಆದ್ರೆ ನೀವೆಲ್ಲರೂ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಡೋದ್ರಿಂದ ಹಿಡಿದು ಓಟ್ ಕೊಡೋದ್ರಿಂದ ಹಿಡಿದು ನಾನು ಇಷ್ಟು ಓಟ್ಸ್ ಬಂದಿದ್ದನ್ನ ಅದನ್ನ ನಾನು ನಿಮಗೆ ಅರ್ಪಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಕೊನೆಗೆ ನಮ್ಗೆಲ್ಲ ನನಗೆ ಎಸ್ಪೆಷಲಿ ತುಂಬಾ ಧೈರ್ಯ ಆಯ್ತು. ಈ ಸರಿ ನಾವು ಗೆಲ್ತೀವಿ ಅಂತಾನೆ, ಯಾರೇ ಎಲೆಕ್ಷನ್ ನಿಲ್ಬೇಕಾದ್ರೂ ನಾವು ಗೆಲ್ಲೇಬೇಕು ಅಂತಾನೆ ನಿಲ್ತೀವಿ. ಆದ್ರೆ ಇದ್ರಲ್ಲಿ ಸ್ವಲ್ಪ ಯಾರು ತಪ್ಪು ಮಾಡಲಿಲ್ಲ. ಇದರಲ್ಲಿ ಯಾರು ಅದ್ರ ಹೊಣೆ ಹೊರಬೇಕಾಗಿಲ್ಲ. ನಮ್ಮ ತಮ್ಮ ಕೂಡ ಅದ್ರ ಬಗ್ಗೆ ಹೊಣೆ ಹೊರಬೇಕಾಗಿಲ್ಲ. ಎಲ್ಲರೂ ಮಾಡಿದ್ವಿ. ನನ್ನ ತಮ್ಮನೂ ಮಾಡಿದಾಗ ನೀವು ಕೂಡ ಎಲ್ಲರೂ ಕೆಲಸ ಮಾಡಿದ್ರಿ. ಎಲ್ಲಿ ಏನು ಮಿಸ್ಟೇಕ್ ಆಗಿಲ್ಲ. ಬಟ್ ವೋಟ್ಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಇಟ್ಸ್ ಓಕೆ. 5.5 ಲಕ್ಷ ವೋಟ್ ತಗೊಂಡಿರೋದು ಅದೆಲ್ಲ ನಿಮ್ಗಳಿಂದ ಬಂದಿದೆ. ನೀವುಗಳು ಕೂಡ ಈಕ್ವಲ್ ಆಗಿ ನಮ್ಗಿಂತ ಜಾಸ್ತಿ ಆಗಿ ಕೆಲಸ ಮಾಡಿ. ಸೊ ನಾನು ಮತ್ತೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಶಕ್ತಿಧಾಮ ಮಾಡ್ತೀವಿ. ಅಲ್ಲೇ ನಮ್ಮ ಮನೆ ಕೂಡ ಮತ್ತೊಂದು ಮನೆನ ಮಾಡ್ತೀವಿ. ಇವಾಗಿರೋ ಮನೆ ರೇಗುತ್ತೆಂದು, ಸೊ ಅಲ್ಲಿ ಮನೆ ಕೂಡ ಮಾಡ್ತೀವಿ. ಇಲ್ಲಿನ ಕೆಲಸಗಳನ್ನ ನಾವು ನಿಮ್ಮ ಜೊತೆಗಿದ್ದು, ನಮ್ಮ ಮುಖಂಡ ಜೊತೆಗಿದ್ದು ನಾವು ಏನ್ ಮಾಡಕ್ಕಾಗುತ್ತೆ ಅದನ್ನ ನಾವು ಮಾಡೇ ಮಾಡ್ತೀವಿ. ನನ್ನ ತಮ್ಮ ಮಂತ್ರಿ ಆಗಿರೋದ್ರಿಂದ, ಆಮೇಲೆ ನಮ್ಮ ಸರ್ಕಾರ ಕೂಡ ನಮ್ಗೆಲ್ಲದರಲ್ಲೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಸೊ ಅದರಿಂದ ನಾವು ಎಲ್ಲೂ ಓಡೋಗೋ ಪ್ರಶ್ನೆ ಬರೋದೇ ಇಲ್ಲ. ಟಾಟಾ ಬೈ ಬೈ ಏನೂ ಇಲ್ಲ. ನಾನು ಇಲ್ಲೇ ಇರ್ತೀನಿ, ನಿಮ್ಗಳ ಜೊತೆಗೆ ಇರ್ತೀನಿ. ನಿಮ್ಗಳ ಕೆಲಸಗಳನ್ನೆಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ.